कर्नाटक राज्य के पूर्व मंत्री औराद तालुके के विधायक प्रभु चौहान जी ने अपने विधानसभा क्षेत्र में आने वाले हंगरगा गांव में रोड की समस्या और किसानों की समस्या सुनकर परिहार करने का आश्वासन ग्राम के लोगों को दिया। इस दौरान बड़े ही संख्या में गांव के बुजुर्ग लोग और किसान उपस्थित होकर माननीय पूर्व मंत्री की बात सुनकर तत्काल बजट रखने का आश्वासन दिया। ಮಾನ್ಯ ಲೋಕೋಪಯೋಗಿ ಸಚಿವರಿಗೆ ಕೇಳಬಯಸುತ್ತೆ। ಸನ್ಮಾನ್ಯ ಅಧ್ಯಕ್ಷರಿಗೆ ಸನ್ಮಾನ್ಯ ಸದಸ್ಯರಿಗೆ ಉತ್ತರವನ್ನು ಒದಗಿಸಲಾಗಿದೆ। ಸನ್ಮಾನ್ಯ ಸಭಾಧ್ಯಕ್ಷರೇ, ಬಹಳ ಗಂಭೀರ ನಮ್ಮ ಸಮಸ್ಯೆ ಆಗಿದೆ ಸಭಾಧ್ಯಕ್ಷರೇ। ಬೀದರ್ ಟು ಕಮಾನಗರ್ NH 50 ರಸ್ತೆ ಬಹಳ ಕಳಪೆ ಆಗಿದೆ ಸಭಾಧ್ಯಕ್ಷರೇ। 319 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಆಗ್ತಾ ಇದೆ ಸಭಾಧ್ಯಕ್ಷರೇ। ಈ ಕಾಮಗಾರಿ ಪಟೇಲ್ ಗುತ್ತಿಗೆದಾರರಿಗೆ ಇವರಿಗೆ ಆಗಿದೆ ಸಭಾಧ್ಯಕ್ಷರೇ। 2017 ಪ್ರಾರಂಭ ಆಗಿದೆ। ಈ ಕಾಮಗಾರಿ ಸಂಪೂರ್ಣ ಕಳಪೆ ಆಗಿದೆ। ಪದೇ ಪದೇ ನಮ್ಮದು ಆಕ್ಸಿಡೆಂಟ್ ಆಗ್ತದೆ ಸಭಾಧ್ಯಕ್ಷರೇ। ಅಧಿಕಾರಿ ಹಾಗೂ ಗುತ್ತಿಗೆದಾರ ಸೇರಿ ಕಳಪೆ ಕಾಮಗಾರಿ ಮಾಡಿದರೆ ಸಭಾಧ್ಯಕ್ಷರೇ। ಇಲ್ಲಿವರೆಗೆ 300ಕ್ಕಿಂತ ಹೆಚ್ಚು ಪ್ರಕರಣಗಳು ಆಗಿದೆ ಸಭಾಧ್ಯಕ್ಷರೇ। ಇದರಲ್ಲಿ 130ಕ್ಕಿಂತ ಡೇಟ್ ಆಗಿದೆ ಸಭಾಧ್ಯಕ್ಷರೇ। ಈಗ ಏನಾಗಬೇಕು ಹೇಳಿ, ಡೆತ್ ಆಗಿದೆ। ಅದಕ್ಕಾಗಿ ಸುಮಾರು 500 ಹೆಚ್ಚು ಜನ ಗಾಯಗೊಂಡ್ರೆ ಸಭಾಧ್ಯಕ್ಷರೇ। ನಮ್ಮ ಮಾನ್ಯ ಮುಖಾಂತರ ಸಭಾಧ್ಯಕ್ಷರೇ ವಿನಂತಿ ಮಾಡ್ತಾ ಇದ್ದೀನಿ, ನಾವು ಸ್ವಂತ ಬರಬೇಕು, ಆಮೇಲೆ ಎಲ್ಲ ವಿಸಿಟ್ ಮಾಡಬೇಕು, ಉನ್ನತ ಮಟ್ಟ ತನಿಖೆ ಆಗಬೇಕು। ನೋಡ್ರಿ ಸಭಾಧ್ಯಕ್ಷರೇ, ವಿಜಯವಾಣಿ ಪೇಪರ್ ಅಲ್ಲಿ ಬಂದಿದೆ, ಆಮೇಲೆ ಪ್ರಜಾವಾಣಿ ಪೇಪರ್ ಬಂದಿದೆ, ಎಲ್ಲಾ ಪೇಪರ್ ಬಂದಿದೆ, ಎಲ್ಲ ಟಿವಿ 9 ಪಬ್ಲಿಕ್ ಸೌರಣ ಎಲ್ಲ ಬಂದಿದೆ। ಒಂದು ಅವಕಾಶ ಕೊಡಿ ಸಭಾಧ್ಯಕ್ಷರೇ। ಒಂದು FIR ಕೂಡ ಆಗಿದೆ ಸಭಾಧ್ಯಕ್ಷ, FIR ಕೂಡ ಆಗಿದೆ। ಆಮೇಲೆ ನೋಡಿ ಸಭಾಧ್ಯಕ್ಷರೇ, ರೋಡ್ ಪರಿಸ್ಥಿತಿ ಸಭಾಧ್ಯಕ್ಷರೇ, ರೋಡಿನ ಪರಿಸ್ಥಿತಿ ಗಂಭೀರ ಆಗಿದೆ ಸಭಾಧ್ಯಕ್ಷರೇ। 400 ಕೋಟಿ ವೆಚ್ಚದಲ್ಲಿ ಕಾಂಟ್ರಾಕ್ಟರ್ ಮತ್ತು ಅಧಿಕಾರಿ ಸೇರಿ ಪೂರ್ತಿ ಲೂಟಿ ಮಾಡಿದ ಸಭಾಧ್ಯಕ್ಷರೇ। ವಿನಂತಿ ಇದೆ, ತಾವು ನಮ್ಮ ಕಾಲೇಜ್ ಬರಬೇಕು, ವಿಸಿಟ್ ಮಾಡಬೇಕು, ಉನ್ನತ ಯಾಕಂದ್ರೆ ಸಭಾಧ್ಯಕ್ಷರೇ ತಾವು ನೋಡ್ರಿ ಸಭಾಧ್ಯಕ್ಷರೇ, ತಾವು ನೋಡ್ರಿ ಮಂತ್ರಿಗಳ ಉತ್ತರ ನೋಡ್ರಿ